ಇವತ್ತು ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಅನ್ನೋ ಹೂವಿನ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ. ಇದೆ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು ಹೂವು. ಆದರೆ ಇದನ್ನು ಎಂದೂ ಬಿಡಿಸ್ಕೊಂಡೋಗಿ ಪೂಜೆಗೆ ಬಳಸಿರೋದು ನೋಡಿಲ್ಲ ನಾನು. ಆದರೆ ಹೂವು ಮಾತ್ರ ನೋಡೋದಕ್ಕೆ ತುಂಬ ಅಗಲವಾಗಿ ಚೆನ್ನಾಗಿರುತ್ತೆ. 5 ದಳನ ಎಲ್ಲ 5 ದಳನ ಆಲ್ಮೋಸ್ಟ್ ಯಾವುದು ಹೂವು ತಗೊಂಡ್ರು 5 ದಳನ ಇರ್ತಾವೆ ಅನಿಸುತ್ತೆ ನನಗೆ ಅನ್ನಿಸ್ದಾಗೆ. ನೋಡ್ರಿ, ಹೂವು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾವ್ರಿ. ಹೇಳಿ, ನನಗಂತೂ ಒಂಥರ ಇಷ್ಟ ಆಯ್ತು. ಇನ್ನೂ ಅಂತ ಬಿಟ್ಟರೆ ಇಲ್ಲಿ ನಿತ್ಯ ಪುಷ್ಪ ಇಲ್ಲ ಸದಾ ಪುಷ್ಪ ಅಂತ ಅಂದರೆ ಯಾವಾಗಲೂ ಹೂವು ಇದ್ದೇ ಇರುತ್ತೆ. ಆ ಥರ ಈ ಟೈಮಲ್ಲಿ ಬರುತ್ತೆ ಅಂದರೆ ಒಂದೊಂದು ಟೈಮಲ್ಲಿ ಬಾಡ್ಕೊಂಡ್ಬಿಡುತ್ತವೆ, ಆ ಥರ ಹೂವು ಇರ್ತವೆ. ಆದರೆ ಇದು ಹಂಗಲ್ಲ, ಯಾವಾಗಲೂ ಹೂವು ಈ ಥರ ಕಾಣೋದಕ್ಕೆ ನಿತ್ಯ ಪುಷ್ಪ ಸದಾ ಪುಷ್ಪ ಅಂತ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ನಿಜಾನೋ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಇದರಿಂದ ಉಪಯೋಗಗಳು ಏನು ಗೊತ್ತಿಲ್ಲ. ಅದೇ ನಾವು ಎಂದೂ ಬಳಸಿಲ್ಲ ಇದನ್ನು ಪೂಜೆಗೆ ಅಂತ ಹೇಳಿ, ಎಂದೂ ಕಿತ್ಕೊಂಡೋಗಿಲ್ಲ. ಅದು ಬಿಟ್ಟರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಸಖತ್ತಾಗಿ ಕಾಣುತ್ತೆ. ಈ ಥರ ವೀಡಿಯೋ ಮಾಡಿಕೊಂಡ್ರೆ ಒಂದು ಶಾರ್ಟ್ಸ್ ವೀಡಿಯೋ ಮಾಡಬೇಕು ಅಲ್ವಾ? ಇದಿಷ್ಟು ಈ ವಿಡಿಯೋ ತೋರಿಸಿದ್ದು. ಏನಂತಂದರೆ, ಈ ವಿಡಿಯೋ ನೀವು ಏನಕ್ಕೆ ಮಾಡ್ತಾ ಇದೆಯಪ್ಪ ಈ ವಿಡಿಯೋ ಅಂತ ಏನಾದರೂ ಕೇಳಿದ್ರೆ ಇಷ್ಟೇ, ಈ ಹೂವನ್ನ ತೋರಿಸೋದ್ರ ಬಗ್ಗೆ, ಈ ಗಿಡ ಹೇಗಿದೆ ಅಂತ ತೋರಿಸೋದ್ರ ಬಗ್ಗೆ, ಈ ಗಿಡದ ಪರಿಚಯ ಅಷ್ಟೇ ನಿಮಗೆ. ಅದ್ರ ಪೂರ ಡೀಟೇಲ್ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು. ನನಗೆ ಗೊತ್ತಿರೋ ಅಂದರೆ ಹೇಳಬೇಕು ಅಂದರೆ ನನಗೇನು ಗೊತ್ತಿಲ್ಲ. ಇದ್ರ ಹೆಸರು ಈ ಗಿಡ ಇದೆ ಅಂತ ಅಷ್ಟೇ. ಇದು ಯಾವಾಗಲೂ ಹೂವು ಬಿಡುತ್ತೆ, ಸದಾ ಪುಷ್ಪ ಅಷ್ಟೇ. ಅದು ಬಿಟ್ಟು ಇನ್ನೇನು ಇದ್ರ ಬಗ್ಗೆ ನನಗೆ ಇದ್ರ ಉಪಯೋಗಗಳು ಅದೇನಿಲ್ಲ. ಈ ವಿಡಿಯೋ ಪೂರ ನಾನು ಮಾಡ್ತಾ ಇರೋದೇನಂತಂದರೆ ಗಿಡಗಳ ಪರಿಚಯ. ಈ ಥರನೂ ಒಂದು ಗಿಡ ಇದೆ, ಅಕಸ್ಮಾತಾಗಿ ನಿಮಗೇನಾದರೂ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದು ಆಮೇಲೆ ಆ ಗಿಡದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಬೇಕಂದರೆ ಎಲ್ಲೈತೆ ಅಂತೇಳಿ ಹೋಗಿ ನೋಡಿ ತಿಳ್ಕೊಬೋದು. ಸೊ ಇದಿಷ್ಟು ಸದಾ ಪುಷ್ಪ ಗಿಡನ ತೋರಿಸೋ ವಿಡಿಯೋ ಆಗಿತ್ತು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.